ಹೇ ನ್ಯೂಬೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು FDA SDA 2019 ಕ್ವೆಶನ್ ಪೇಪರಲ್ಲಿ ಬಂದಿದ್ದಂಥ ಮೆಂಟಲ್ ಎಬಿಲಿಟಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ತುಂಬಾ ಈಸಿ ಇರುವಂಥ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ, ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ಈಗ ಮಾಡ್ತಾ ಇರುವಂಥ ಕ್ವೆಶನ್ ಪರ್ಸೆಂಟೇಜ್ ಟಾಪಿಕಿಂದ ಆಗಿದೆ. 40% ಆಫ್ ವಿಚ್ ನಂಬರ್ ಇಸ್ ಈಕ್ವಲ್ ಟು 1200? ಯಾವ ಸಂಖ್ಯೆಯು 40%ನಷ್ಟು 1200ಕ್ಕೆ ಸಮವಾಗಿದೆ? ತುಂಬಾ ಸಿಂಪಲ್ ಆಗಿರುವಂಥ ಕ್ವೆಶನ್ನು. ಈ ಸ್ಟೇಟ್ಮೆಂಟನ್ನು ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಳ್ಳೋದು ಹೇಗೆ ಅಂತ ಅಂದರೆ ನೋಡಿ, 40% ಆಫ್ ವಿಚ್ ನಂಬರ್ ಇಸ್ ಈಕ್ವಲ್ ಟು 1200. ಇದನ್ನು ಸಿಂಪ್ಲಿಫೈ ಮಾಡಿ ಈ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಬೇಕು ಅಷ್ಟೇ. ಓಕೆ, ನಾವು 40 ಡಿವೈಡೆಡ್ ಬೈ 100, ಏನಕ್ಕೆ 100? ಈ ಪರ್ಸೆಂಟೇಜ್ ಸಿಂಬಲ್ನ ಹೋಗಿಸ್ಲಿಕ್ಕೆ. into x is equal to 1200. Okay, let's cancel the zeros. Okay, we get 300 here. Let's send this 10 to this side. X is equal to 3000. This is the answer. ಅರ್ಥ ಆಗಿದೆಯಾ? ನೀವು ಪ್ಲೀಸ್ ಇನ್ನೂ ಒಂದು ಟೆಕ್ನಿಕ್ ಇದೆ, ಅದನ್ನು ನಾವು ರೇಷಿಯೋ ಮೆಥಡ್ ಅಂತ ಕರಿತೀವಿ. ಏನು ಮಾಡಬೇಕು ಅಂತ ಅಂದರೆ 40% ಇದೆ ಅಲ್ವಾ, ಒಂದು ಕಡೆ 100% ತಗೊಳ್ಳೋಣ, ಇನ್ನೊಂದು ಕಡೆ 40% ತಗೊಳ್ಳೋಣ. ಓಕೆ, ಲೆಟ್ಸ್ ರೆಡ್ಯೂಸ್ ದಿಸ್. ವಿ ಗೆಟ್ 10:4. ಓಕೆ, 4200 ಆದರೆ 10 ಏನಾಗುತ್ತೆ? ಸಿಂಪಲ್. ಈಗ 4200 ಆಗಲಿಕ್ಕೆ ಯಾವ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಬೇಕು 4 ಜೊತೆ? 300 ಅಲ್ವಾ? ಸೇಮ್ 300ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, 3000. ದಿಸ್ ಇಸ್ ದ ಆನ್ಸರ್. Am I clear? This is ratio method and this is equation method. Both are simple methods. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನಾವು ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ. ನೀವು ನೆಕ್ಸ್ಟ್ ಕ್ವೆಶನ್ ಕೂಡ ಪರ್ಸೆಂಟೇಜ್ ಟಾಪಿಕಿಂದ ಆಗಿದೆ ನೋಡಿ. ಅ ಮ್ಯಾನ್ಸ್ ವೇಜ್ ವಾಸ್ ರೆಡ್ಯೂಸ್ಡ್ ಬೈ 50% ಆ್ಯಂಡ್ ಅಗೇನ್ ದ ರೆಡ್ಯೂಸ್ಡ್ ವೇಜ್ ವಾಸ್ ಇನ್ಕ್ರೀಸ್ಡ್ ಬೈ 50%. ವಾಟ್ ಇಸ್ ಲಾಸ್? ವ್ಯಕ್ತಿಯೊಬ್ಬನ ವೇತನವನ್ನು 50% ತಗ್ಗಿಸಲಾಗಿದ್ದು ಮತ್ತು ಪುನಃ ತಗ್ಗಿಸಿದ ವೇಗವನ್ನು 50% ಹೆಚ್ಚಿಸಲಾಯಿತು. ಅವನ ನಷ್ಟವೆಷ್ಟು? ಪರ್ಸೆಂಟೇಜ್ ಟಾಪಿಕಲ್ಲಿ ತುಂಬಾ ರಿಪೀಟೆಡ್ ಆಗಿ ಬರುವಂಥ ಕ್ವೆಶನ್ ಇದು ಆ್ಯಂಡ್ ವೆರಿ ಈಸಿ ಕ್ವೆಶನ್. ಓಕೆ, ನೋಡಿ, ಯಾವಾಗಲೇ ಆಪ್ಷನ್ಸು ಪರ್ಸೆಂಟೇಜ್ ಆಗಿದ್ದಾಗ ಒಂದು ನಂಬರ್ದು ಹೆಲ್ಪ್ ತೊಗೊಳ್ಳಿ. ಓಕೆ, ಈಗ ನಾನು 100ದು ಹೆಲ್ಪ್ ತೊಗೋತೀನಿ. ಆ ಮ್ಯಾನ್ದು ವೇಜು ಸ್ಟಾರ್ಟಿಂಗಲ್ಲಿ 100 ರೂಪೀಸ್ ಇತ್ತು, ಆಯಿತಾ? ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಅ ಮ್ಯಾನ್ಸ್ ವೇಜ್ ವಾಸ್ ರೆಡ್ಯೂಸ್ಡ್ ಬೈ 50%. ಇದರಿಂದ 50% ರೆಡ್ಯೂಸ್ ಆಗುತ್ತೆ ಅಂತ ಅಂದರೆ 100ದು 50% ಎಷ್ಟು? 50 ರೂಪೀಸ್ ಅಲ್ವಾ? ಸೊ 100 ರೂಪೀಸ್ ಇದ್ದಿದ್ದು 50 ರೂಪೀಸ್ ಆಗಿದೆ. Am I clear? Then again the reduced wage ಅಂದರೆ ಇದು ಈ ಅಮೌಂಟು reduced wage was increased by 50%. ಈಗ ಏನಾಗ್ತಾ ಇದೆ? 50 ರೂಪೀಸ್ ಇದ್ದಿದ್ದು 50% ಜಾಸ್ತಿ ಆಗ್ತಾ ಇದೆ. 50% ಆಫ್ 100 ಅಲ್ಲ, ಈಗ 50% ಆಫ್ 50. ವಾಟ್ ಇಸ್ 50% ಆಫ್ 50? 50ದು ಅರ್ಧ ಅಲ್ವಾ? ದಟ್ ಮೀನ್ಸ್ 25 ರೂಪೀಸ್. 25 ರೂಪೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಈಗ ಮ್ಯಾನ್ದು ವೇಜು 75 ರೂಪೀಸ್ ಆಗಿದೆ. Am I clear? ಇನಿಷಿಯಲಲ್ಲಿ 100 ರೂಪೀಸ್ ಇತ್ತು, ಈಗ 75 ಆಗಿದೆ. ವಾಟ್ ಇಸ್ ಇಸ್ ಲಾಸ್? 25 ರೂಪೀಸ್ ಲಾಸ್ ಅಲ್ವಾ? ನೋಡಿ, 100 ರೂಪೀಸ್ ಇದ್ದಿದ್ದು 75 ರೂಪೀಸ್ ಆಗಿದೆ. ಎಷ್ಟು ರೂಪೀಸ್ ಲಾಸ್ ಆಯಿತು? 25 ರೂಪೀಸ್ ಲಾಸ್ ಆಯಿತು. 25 ರೂಪೀಸ್ ಅಂತ ಅಂದರೆ ಏನು ಹೇಳ್ಬೋದು? 25% ಲಾಸ್. Am I clear? ಇಲ್ಲ ಅಂದರೆ ನೋಡಿ, ಲಾಸ್ ಡಿವೈಡೆಡ್ ಬೈ ಇನಿಷಿಯಲ್ ಪ್ರೈಸ್ ಇಂಟು 100. This is the formula. Okay, 25 rupees loss. Initial price was 100 rupees into 100. 100 cancel ಆಗುತ್ತೆ. We get 25% as the answer. ಐ ಹೋಪ್ ನಿಮಗೆ ಕ್ವೆಶನ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ. ಯೂಶುವಲ್ ಆಗಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅಂತ ಅಂದರೆ, ಮ್ಯಾಮ್ ಫಸ್ಟ್ 50% ರೆಡ್ಯೂಸ್ ಆಗಿದೆ, ಮತ್ತೆ 50% ಇನ್ಕ್ರೀಸ್ ಆಗಿದೆ. ದೆನ್ ಅದು ಆ್ಯಕ್ಚುಲ್ ವ್ಯಾಲ್ಯೂಗೆ ಬಂದು ಕೂತ್ಕೊಳ್ಳುತ್ತೆ ಅಲ್ವಾ? 50% ಕಮ್ಮಿ ಆಯಿತು, ಮತ್ತೆ 50% ಜಾಸ್ತಿ ಆಯಿತು. ದೆನ್ ವ್ಯಾಲ್ಯೂ ಏನು ಚೇಂಜ್ ಆಗಿರಲ್ಲ ಅಂತ ಅಂದ್ಕೊಂಡಿರ್ತೀರ ಅಲ್ವಾ? ಬಟ್ ಅಲ್ಲಿ ಲಾಸ್ ಫೇಸ್ ಆಗೇ ಇರುತ್ತೆ ಪಕ್ಕ. ನಥಿಂಗ್, ನೋ ಚೇಂಜಸ್, ನೋ ಪ್ರಾಫಿಟ್, ನೋ ಲಾಸ್, ಅದೆಲ್ಲ ಏನೂ ಆನ್ಸರ್ ಬರಲ್ಲ. ಓಕೆ, ಯಾವಾಗಲೂ ಲಾಸೇ ಫೇಸ್ ಆಗೋದು. ಈ ಫಾರ್ಮೆಟಲ್ಲಿ ಇರುವಂಥ ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಈಸಿ ಶಾರ್ಟ್ಕಟ್ ಇದೆ. ದಟ್ ಈಸ್ x² ಡಿವೈಡೆಡ್ ಬೈ 100% ಲಾಸ್. ಓಕೆ, ಇಲ್ಲಿರುವಂಥ ಎಕ್ಸು 50 ಆಗುತ್ತೆ. 50² ಡಿವೈಡೆಡ್ ಬೈ 100. ವಾಟ್ ಇಸ್ 50²? 2500 ಡಿವೈಡೆಡ್ ಬೈ 100. ಡಬಲ್ ಝೀರೋಸ್ನ ಕ್ಯಾನ್ಸಲ್ ಮಾಡೋಣ. ವಿ ಗೆಟ್ 25%. I hope this is clear. This is the shortcut. Answer for this question is 25% loss. Let's move to third question now. Newbies, next question is from Time and Work. Ram and Arjun can do a piece of work in 10 days.
Arjun and Rahim can do it in 12 days. Ram and Rahim can do it in 20 days. Then Ram alone can do the piece of work in how many days? This is the question. ಓಕೆ, ರಾಮ್ ಮತ್ತು ಅರ್ಜುನರು ಕೆಲಸವೊಂದನ್ನು 10 ದಿನದಲ್ಲಿ ಮಾಡುವರು. ಅರ್ಜುನ್ ಮತ್ತು ರಹೀಮ್ರು ಅದನ್ನು 12 ದಿನಗಳಲ್ಲಿ ಮಾಡುವರು. ರಾಮ್ ಮತ್ತು ರಹೀಮ್ರು 20 ದಿನಗಳಲ್ಲಿ ಮಾಡುವರು. ರಾಮ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸ ಮಾಡಿ ಮುಗಿಸಬಲ್ಲ? ತುಂಬ ಸಿಂಪಲ್ ಆಗಿದೆ. ಈ ಕ್ವೆಶನ್ನ ಸಾಲ್ವ್ ಮಾಡಲಿಕ್ಕೆ 2 ಮೆಥಡ್ ಇದೆ. ಒಂದು ಫ್ರಾಕ್ಷನ್ ಮೆಥಡು, ಇನ್ನೊಂದು ಎಲ್ ಸಿ ಎಮ್ ಮೆಥಡು. ಎಲ್ ಸಿ ಎಮ್ ಮೆಥಡ್ ಇಸ್ ಅ ಈಸಿಯರ್ ಒನ್. ಓಕೆ, ಎಲ್ ಸಿ ಎಮ್ ಮೆಥಡಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಕೊಟ್ಟಿರೋಂಥ ವ್ಯಾಲ್ಯೂಸ್ಗೆ ಡೇಸ್ ಕೊಟ್ಟಿದ್ದಾರಲ್ವಾ, ಅದಕ್ಕೆ ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ಆಫ್ 10, 12, 20. ಓಕೆ, ಸೊ ಎಲ್ ಸಿ ಎಮ್ ಎಸ್ 60 ಅಲ್ವಾ. 60 ಯೂನಿಟ್ಸ್ ವರ್ಕ್ ಅಂತ ತೊಗೋಬೇಕು. ಆದರೆ ನೋಡಿ, ಈ ಪ್ಯಾಟರ್ನ್ ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೆ ಇಂಟು 2 ತೊಗೊಂಡ್ಬಿಡಿ. ಇದೇನಕ್ಕೆ ಅಂತ ಅಂದರೆ, ಈ ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೆ ಎಲ್ಲೂ ನಿಮಗೆ ಡೆಸಿಮಲ್ ವ್ಯಾಲ್ಯೂ ಬರಲ್ಲ. ಓಕೆ, ಸೊ 60 ಯೂನಿಟ್ಸ್ ಅಲ್ಲ, ಈಗ 120 ಯೂನಿಟ್ಸ್ ಅಂತ ತಗೊಳ್ಳೋಣ. 120 ಬಿಲ್ಡಿಂಗ್ ಕಟ್ಟೋ ವರ್ಕ್ ಇರ್ಬೋದು, ಅಥವಾ 120 ಬುಕ್ಸ್ನ ಬರೆಯುವಂಥ ವರ್ಕ್ ಇರ್ಬೋದು, ಆರ್ ಎಲ್ಸ್ 120 ಚಾಕ್ಲೇಟ್ನ ತಿನ್ನೋವಂಥ ಕಾಂಪಿಟೇಷನ್ ಇರ್ಬೋದು, ಎನಿಥಿಂಗ್. ಓಕೆ, ನಾವು ಟೋಟಲ್ ವರ್ಕ್ ಇಸ್ 120 ಯೂನಿಟ್ಸ್. ಐ ಕ್ಲಿಯರ್? ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ರಾಮ್ ಮತ್ತು ಅರ್ಜುನ್ ಸೇರಿಕೊಂಡು ಈ 120 ಯೂನಿಟ್ಸನ್ನು 10 ಡೇಸಲ್ಲಿ ಮಾಡ್ತಾರೆ. ಅಂದರೆ ಒಂದೊಂದು ದಿನದಲ್ಲಿ 12 ಯೂನಿಟ್ಸ್ನ ಮಾಡ್ತಾರೆ ಅಂತ ಅರ್ಥ ಅಲ್ವಾ. ದೆನ್ ಅರ್ಜುನ್ ಆ್ಯಂಡ್ ರಹೀಮ್ ಇವರಿಬ್ಬರು ಈ 120 ಯೂನಿಟ್ಸನ್ನು 12 ಡೇಸಲ್ಲಿ ಫಿನಿಷ್ ಮಾಡ್ತಾರೆ. ಅಂದರೆ ಪರ್ ಡೇ 10 ಯೂನಿಟ್ಸ್ನ ಮಾಡ್ತಾರೆ ಅಂತ ಅರ್ಥ. ಓಕೆ, ದೆನ್ ರಾಮ್ ಆ್ಯಂಡ್ ರಹೀಮ್ ಅದನ್ನು 20 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಂದರೆ 120 ಡಿವೈಡೆಡ್ ಬೈ 20 ಪರ್ ಡೇ 6 ಯೂನಿಟ್ಸ್ ಮಾಡ್ತಾರೆ ಅಂತ ಅರ್ಥ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೋಡಿ, ಈಗ ಇದನ್ನು ನಾನು ಸಮೇಷನ್ ತೊಗೊಂಡ್ರೆ 28 ಯೂನಿಟ್ಸ್ ಬರುತ್ತೆ ಅಲ್ವಾ. ಈ 28 ಯೂನಿಟ್ಸ್ ಇದೆಯಲ್ವಾ, ಅವರು 2 ಸಲ ವರ್ಕ್ ಮಾಡಿದ್ರೆ ಅಷ್ಟು ಕಂಪ್ಲೀಟ್ ಮಾಡ್ಬೋದು. ನೋಡಿ, ರಾಮ್ ವರ್ಕ್ 2 ಸಲ ತೊಗೊಂಡಿದ್ದೀವಿ, ಅರ್ಜುನ್ ವರ್ಕ್ 2 ಸಲ ತೊಗೊಂಡಿದ್ದೀವಿ, ರಹೀಮ್ ವರ್ಕ್ 2 ಸಲ ತೊಗೊಂಡಿದ್ದೀವಿ. ಸೊ ಐ ಕ್ಯಾನ್ ರೈಟ್ ಲೈಕ್ ದಿಸ್: 2 ಟೈಮ್ಸ್ ಆಫ್ ರಾಮ್ ವರ್ಕ್, ಅರ್ಜುನ್ ವರ್ಕ್ ಆ್ಯಂಡ್ ರಹೀಮ್ ವರ್ಕ್ ಇಸ್ ಈಕ್ವಲ್ ಟು 28 ಯೂನಿಟ್ಸ್. ಐ ಕ್ಲಿಯರ್? ದೆನ್ 1 ಡೇ ಅಲ್ಲಿ ಈ 3 ಜನ ಸೇರಿಕೊಂಡು ಕಂಪ್ಲೀಟ್ ಮಾಡೋದು ಎಷ್ಟು ಯೂನಿಟ್ಸು? 28 ಡಿವೈಡೆಡ್ ಬೈ 2 14 ಯೂನಿಟ್ಸ್. ಮೈ ಕ್ಲಿಯರ್? ಇದು ಬೇಕಾಗಿರೋದು ನಮಗೆ, ಆಯಿತಾ. ಅವ್ರೇನು ಕೇಳ್ತಾ ಇರೋದು ಅಂತ ಅಂದರೆ, ದೆನ್ ರಾಮ್ ಅಲೋನ್ ಕ್ಯಾನ್ ಡೂ ದ ಪೀಸ್ ಆಫ್ ವರ್ಕ್ ಇನ್. ಒಂದು ದಿನದಲ್ಲಿ 3 ಜನ ಸೇರಿಕೊಂಡು 14 ಯೂನಿಟ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಅದೇ ರಾಮು ಒಂದು ದಿನದಲ್ಲಿ ಎಷ್ಟು ಯೂನಿಟ್ಸ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ತೊಗೊಂಡ್ರೆ, ಎಷ್ಟು ದಿನದಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾರೆ ಅಂತ ತೊಗೋಬೋದು. ಅರ್ಥ ಆಗ್ತಿದೆಯಾ? ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಅರ್ಜುನ್ ಮತ್ತು ರಹೀಮು 1 ದಿನದಲ್ಲಿ ಎಷ್ಟು ವರ್ಕ್ನ ಮಾಡ್ತಾರೆ ಅದನ್ನು ನಾವು ನೋಡಬೇಕು. ನೋಡಿ, ಅರ್ಜುನ್ ಆ್ಯಂಡ್ ರಹೀಮು 1 ದಿನದಲ್ಲಿ 10 ಯೂನಿಟ್ಸ್ನ ಮಾಡ್ತಾರೆ. ಕ್ಯಾನ್ ಐ ರೈಟ್ ಲೈಕ್ ದಿಸ್? ರಾಮ್ ವರ್ಕು ಪ್ಲಸ್ ಅರ್ಜುನ್ ಆ್ಯಂಡ್ ರಹೀಮ್ ವರ್ಕು ಟೋಟಲ್ ಏನಾಗುತ್ತೆ? 14 ಆಗುತ್ತೆ. ಅಂದರೆ ರಾಮ್ದು 1 ಡೇ ವರ್ಕ್ ಏನಾಗುತ್ತೆ? 4 ಯೂನಿಟ್ಸ್ ಅಲ್ವಾ. ದಿಸ್ ಸಿಂಪಲ್ ಇಟ್ ಇಸ್. ರಾಮ್ 1 ದಿನದಲ್ಲಿ 4 ಯೂನಿಟ್ಸ್ ಮಾಡಿದ್ರೆ 120 ಯೂನಿಟ್ಸ್ ಮಾಡಲಿಕ್ಕೆ ಎಷ್ಟು ದಿನ ತಗೋಬೋದು? 30 ಡೇಸ್. ಸಿಂಪಲ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮೇಬಿ ಸಿಮಿಲರ್ ಕ್ವೆಶನ್ ಕ್ಯಾನ್ ಬಿ ಆಸ್ಕ್ ಫಾರ್ ಅರ್ಜುನ್ ಆ್ಯಂಡ್ ರಹೀಮ್. ಆಯಿತಾ? ಈಗ ರಾಮ್ಗೆ ಸಾಲ್ವ್ ಮಾಡಿದಾಗೆ ಅರ್ಜುನ್ ಮತ್ತು ರಹೀಮ್ ಕೂಡ ಕೊಡ್ಬೋದು. ಅವಾಗ ಏನು ಮಾಡಬೇಕು ಅಂತ ಅಂದರೆ, ನೋಡಿ, ಟೋಟಲ್ ಆಗಿ ಅವ್ರು 3 ಜನ ಸೇರಿಕೊಂಡು ಕಂಪ್ಲೀಟ್ ಮಾಡುವಂಥ ವರ್ಕ್ ಎಷ್ಟು? 14 ಯೂನಿಟ್ಸು. ರಾಮ್ದು 1 ದಿನದ ವರ್ಕ್ ಬೇಕು ಅಂತ ಅಂದರೆ ಅರ್ಜುನ್ ಆ್ಯಂಡ್ ರಹೀಮ್ದು ವರ್ಕ್ನ ರಿಪ್ಲೇಸ್ ಮಾಡಬೇಕು. ಅದೇ ಅರ್ಜುನ್ದು 1 ಡೇ ವರ್ಕ್ ಬೇಕು ಅಂತ ಅಂದರೆ ರಾಮ್ ಆ್ಯಂಡ್ ರಹೀಮ್ದು 1 ಡೇ ವರ್ಕ್ನ ರಿಪ್ಲೇಸ್ ಮಾಡಬೇಕು. ಅಂದರೆ ಈ ಥರ. ವಾಟ್ ಈಸ್ ರಾಮ್ ಆ್ಯಂಡ್ ರಹೀಮ್ 1 ಡೇ ವರ್ಕ್? ಇಲ್ಲಿ ನೋಡಿ, ಇಲ್ಲಿದೆ. ರಾಮ್ ಆ್ಯಂಡ್ ರಹೀಮ್ 1 ಡೇ ವರ್ಕ್ ಇಸ್ 6 ಯೂನಿಟ್ಸ್. ಅಂದರೆ ಅರ್ಜುನ್ 1 ದಿನದಲ್ಲಿ ಎಷ್ಟು ಕೆಲಸ ಮಾಡ್ಬೋದು? 8 ಯೂನಿಟ್ಸ್ ಅಲ್ವಾ. ಸಿಂಪಲ್. ಓಕೆ, ದೆನ್ ಫೈನಲ್ ಆನ್ಸರ್ ಇಸ್ 120 ಡಿವೈಡೆಡ್ ಬೈ 8. ಅಷ್ಟೇ. 1 ದಿನದಲ್ಲಿ ಅವ್ರು 8 ಯೂನಿಟ್ ಕಂಪ್ಲೀಟ್ ಮಾಡಿದ್ರೆ 120 ಯೂನಿಟ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ದಿನ ತೊಗೋಬೋದು? 120 ಡಿವೈಡೆಡ್ ಬೈ 8. ಸಿಮಿಲರ್ಲಿ, ಇಫ್ ದೇ ಆಸ್ಕ್ ಫಾರ್ ರಹೀಮ್, ಏನು ಮಾಡೋಣ? ರಹೀಮ್ ಕೇಳಿದ್ರೆ ರಾಮ್ ಆ್ಯಂಡ್ ಅರ್ಜುನ್ 1 ದಿನದಲ್ಲಿ ಎಷ್ಟು ಯೂನಿಟ್ಸ್ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನು ರಿಪ್ಲೇಸ್ ಮಾಡಬೇಕು. ಓಕೆ, ಸೊ ಐ ಹ್ಯಾವ್ ಟು ಟೇಕ್ 12 ಹಿಯರ್. ರಹೀಮ್ ಇಸ್ ಈಕ್ವಲ್ ಟು 14. ಸೊ 1 ಡೇ ವರ್ಕ್ ಆಫ್ ರಹೀಮ್ ಇಸ್ 2 ಯೂನಿಟ್ಸ್. 1 ದಿನದಲ್ಲಿ 2 ಯೂನಿಟ್ಸ್ ಮಾಡಿದ್ರೆ 120 ಯೂನಿಟ್ಸ್ ಮಾಡಲಿಕ್ಕೆ ಎಷ್ಟು ದಿನ ತೊಗೋಬೋದು? 120 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್.
ಸಿ ಈ ಕ್ವೆಶನ್ ಪ್ಯಾಟರ್ನ್ ಮೇಲೆ 2 ಥರ ಕ್ವೆಶನ್ಸ್ ಕೇಳ್ತಾರೆ. ಇಂಡಿವಿಜುವಲ್ ಆಗಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಗ್ರೂಪ್ ಆಗಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಂದರೆ 3 ಜನನು ಸೇರಿಕೊಂಡು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಈಗ 3 ಜನದ್ದು 1 ದಿನದ ವರ್ಕ್ ಸಿಕ್ಕಿದೆ ಅಲ್ವಾ, 14 ಯೂನಿಟ್ಸು. ಟೋಟಲ್ ಎಷ್ಟಿರೋದು 120 ಯೂನಿಟ್ಸು. ಸೊ ಎಷ್ಟು ಡೇಸ್ ತೊಗೋತಾರೆ, ಟೋಟಲ್ ಡೇಸ್ 120 ಡಿವೈಡೆಡ್ ಬೈ 14. ಇಂಡಿವಿಜುವಲ್ ಆಗಿ ಕೇಳಿದ್ರೆ ಈ ಥರ ಆನ್ಸರ್ ಮಾಡಿ. ಗ್ರೂಪ್ ಆಗಿ ಕೇಳಿದ್ರೆ ಆಫ್ಟರ್ ಫೈಂಡಿಂಗ್ ದಿಸ್ ಜಸ್ಟ್ ಟೇಕ್ ಟೋಟಲ್ ವರ್ಕ್ ಡಿವೈಡೆಡ್ ಬೈ sum of 1 day work of all 3. Am I clear? Newbies, next question is from average topic. A circulating library has an average of 480 visitors on Sundays and 240 on other days. The average number of visitors per day in the month of 30 days beginning with Saturdays. ಒಂದು ಪ್ರಸಾರಣ ಗ್ರಂಥಾಲಯದಲ್ಲಿ 480 ಜನ ಭೇಟಿ ನೀಡುವುದು ಭಾನುವಾರದಂದು ಮತ್ತು 240 ಜನ ಭೇಟಿ ನೀಡುವುದು ವಾರದ ಉಳಿದ ದಿನಗಳಂದು ಕಂಡುಬಂದಿದೆ. 30 ದಿನಗಳ ಒಂದು ತಿಂಗಳಲ್ಲಿ ಆ ತಿಂಗಳು ಶನಿವಾರದಿಂದ ಮೊದಲಾದಾಗ ಭೇಟಿಯಾದವರ ಸರಾಸರಿ ಸಂಖ್ಯೆಯು ಒಂದು ಹೇಳ. ನಿಮಗೆ ಆನ್ಸರ್ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆದರೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇದು ಅಷ್ಟು ಸಲ ರಿಪೀಟ್ ಆಗಿರೋಂಥ ಕ್ವೆಶನ್ನು. ಅರ್ಥ ಆಗ್ತಿದೆ? ಈ ಕ್ವೆಶನ್ ನೋಡಿದ ತಕ್ಷಣ ನನಗೆ 280 ಅಂತ ನೆನ್ಪು ಬರುತ್ತೆ. ಇಫ್ ವ್ಯಾಲ್ಯೂಸ್ ಆರ್ ಡಿಫ್ರೆಂಟ್, ಐ ಆಮ್ ವೆರಿ ಸಾರಿ. ಇದು ನೆನ್ಪಿಟ್ಕೊಂಡಿರಿ, 240 ಆ್ಯಂಡ್ 480, ಅದಕ್ಕೆ 280 ಆನ್ಸರ್ ಆಗುತ್ತೆ. ಲೆಟ್ ಸ್ಟಾರ್ಟ್ ದ ಸೊಲ್ಯೂಷನ್ ನಾವು. ನೋಡಿ, ಮಂತ್ ಆಫ್ 30 ಡೇಸ್ ಬಿಗಿನಿಂಗ್ ವಿತ್ ಸ್ಯಾಟರ್ಡೇ ಅಂತ ಅಂದರೆ ಈ ಥರ. ಸ್ಯಾಟರ್ಡೇ ಆದರೆ ಎಷ್ಟು ಸ್ಯಾಟರ್ಡೇಸ್ ಬರುತ್ತೆ ನೋಡಿ, 5 ಡೇಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ 5 ಡೇಸ್ ಬರುತ್ತೆ. ಸಿ ಮಂತ್ 30 ಡೇಸ್ ಇದ್ದರೆ ಮಂತ್ ಸ್ಟಾರ್ಟಿಂಗ್ ಡೇ ಇರುತ್ತಲ್ವಾ, ಅದು 5 ಟೈಮ್ಸ್ ರಿಪೀಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಡೇ. ಓಕೆ, ಆದರೆ 31 ಡೇಸ್ ಇದ್ದಾಗ ಸ್ಟಾರ್ಟಿಂಗಲ್ಲಿರುವಂಥ 3 ಡೇಸು 5 ಟೈಮ್ಸ್ ರಿಪೀಟ್ ಆಗುತ್ತೆ. ಆಲ್ ಅದರ್ ಡೇಸು 4 ಟೈಮ್ಸ್ ಬರುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಈ ಮಂತಲ್ಲಿ ಎಷ್ಟು ಸಂಡೇಸ್ ಸಿಗುತ್ತೆ, 5 ಸಂಡೇಸ್ ಸಿಗುತ್ತೆ. ಸೊ 30 ಡೇಸನ್ನು ಈಗ ಸ್ಪ್ಲಿಟ್ ಮಾಡ್ಬೋದು, 5 ಸಂಡೇಸು ಆ್ಯಂಡ್ 25 ಅದರ್ ಡೇಸ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ವೆಯ್ಟ್ ಡಿಫ್ರೆನ್ಸ್ ಇರೋದ್ರಿಂದ ನಾವು ವೆಯ್ಟೆಡ್ ಆವ್ರೇಜ್ ಫಾರ್ಮುಲಾನ ಯೂಸ್ ಮಾಡಬೇಕು. ಆವ್ರೇಜ್ ನಂಬರ್ ಆಫ್ ವಿಸಿಟರ್ಸ್ ಆನ್ ಸಂಡೇಸ್ ಅಂದರೆ N1 ತಗೊಳ್ಳೋಣ ಆ್ಯಸ್ ಆಫ್ ನಾವು. Average number of visitors on other days N2 divided by N1 plus N2. ಅರ್ಥ ಆಯ್ತಾ? ಈಗ ಅವ್ರು ಕೇಳ್ತಾ ಇರೋದು ಅದನ್ನೇ, ಆವ್ರೇಜ್ ನಂಬರ್ ಆಫ್ ವಿಸಿಟರ್ಸ್ ಪರ್ ಡೇ ಅಂದರೆ WA. ಓಕೆ, ಸೊ ವೆಯ್ಟೆಡ್ ಆವ್ರೇಜ್ ಇಸ್ ಈಕ್ವಲ್ ಟು ಆವ್ರೇಜ್ ನಂಬರ್ ಆಫ್ ವಿಸಿಟರ್ಸ್ 480 ಆನ್ 5 ಡೇಸ್, 5 ಸಂಡೇಸ್ ಇದೆ ಅಲ್ವಾ. ದೆನ್ 240 ಆನ್ ಅದರ್ ಡೇಸ್ ಅಂದರೆ 25 ಡಿವೈಡೆಡ್ ಬೈ N1 ಪ್ಲಸ್ N2 ಅಂದರೆ 30 ಆಗುತ್ತೆ. ಜಸ್ಟ್ ಸಿಂಪ್ಲಿಫೈ ದಿಸ್ ಆ್ಯಂಡ್ ಗೆಟ್ ದ ಆನ್ಸರ್. Am I clear? 2400 plus 6000 divided by 30. Numerator ಏನು ಸಿಗುತ್ತೆ ನೋಡಿ, 8400 divided by 30. If we simplify this, we get 280. This is the answer. ಕ್ವೆಶನ್ ತುಂಬಾ ಸಿಂಪಲ್ ಆಗಿದೆ. ಈ ವ್ಯಾಲ್ಯೂಸ್ ನೋಡಿದ ತಕ್ಷಣ 280 ನಿಮಗೆ ನೆನಪಾಗಬೇಕು. Am I clear? Let's continue now. Next question is from problems on ages. The present ratio of ages of A and B is 4:5. 18 years ago, this ratio was 11:16. Find the sum of total of their present ages. ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸಿನ ಅನುಪಾತ ಅಂದರೆ ರೇಷಿಯೋ. ಓಕೆ, 4:5. 18 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 11:16 ಆಗಿದ್ದರೆ ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತವೆಷ್ಟು? ನುಬೀಸ್, ಈ ಕ್ವೆಶನ್ ಎಷ್ಟು ಸಿಂಪಲ್ ಆಗಿದೆ ಅಂತ ಅಂದರೆ ಈಗ ಒಂದು 10 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ಬೋದು. ಹೆಂಗೆ ಅಂತ ಅಂದರೆ ನೋಡಿ, ಇಲ್ಲಿ ಸಮ್ ಆಫ್ ದ ಟೋಟಲ್ ಆಫ್ ಪ್ರೆಸೆಂಟ್ ಏಜಸ್ ಅಂತ ಅಂದರೆ ಇದೆರಡರದ್ದು ಸಮ್ಮು. ಆಯಿತಾ? ಸೊ ರೇಷಿಯೋನ ವ್ಯಾಲ್ಯೂ ಆಗಿ ತೊಗೋಬೇಕಂತ ಅಂದರೆ ನೋಡಿ, ಏದು ಪ್ರೆಸೆಂಟ್ ಏಜ್ ಏನಾಗುತ್ತೆ 4x ಆಗುತ್ತೆ. ಒಂದು ವೇರಿಯಬಲ್ನ ಮಲ್ಟಿಪ್ಲೈ ಮಾಡಬೇಕು. ಇಟ್ ಕ್ಯಾನ್ ಬಿ ಎನಿ ವೇರಿಯಬಲ್, A to Z ಅಲ್ಲಿ ಏನಾದರೂ ಆಗಿರ್ಬೋದು. ಓಕೆ, ದೆನ್ ಬಿದು ಪ್ರೆಸೆಂಟ್ ಏಜ್ ಏನಾಗುತ್ತೆ 5x ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಅಂತ ಅಂದರೆ 4x ಪ್ಲಸ್ 5x ಅವರು ಕೇಳ್ತಾ ಇರೋದು ಅಲ್ವಾ. 9x ಅಂದರೆ ಏನರ್ಥ? ಮಲ್ಟಿಪಲ್ ಆಫ್ 9 ಅಂತ ತಾನೆ. ನೋಡಿ, ಆಪ್ಷನ್ಸಲ್ಲಿ ಯಾವುದು ಮಲ್ಟಿಪಲ್ ಆಫ್ 9 ಇದೆ? ಇದೊಂದೇ ನಂಬರು ಅಷ್ಟೇ. 8 ಈಸ್ ನಾಟ್ ಮಲ್ಟಿಪಲ್ ಆಫ್ 9, 105 ಇಸ್ ನಾಟ್ ಮಲ್ಟಿಪಲ್ ಆಫ್ 9, 110 ಇಸ್ ನಾಟ್ ಮಲ್ಟಿಪಲ್ ಆಫ್ 9. ಓನ್ಲಿ 90 ಇಯರ್ಸ್ ಇಸ್ ದ ಮಲ್ಟಿಪಲ್ ಆಫ್ 9 ಅಲ್ವಾ. ಸೊ ಅದೇ ಆನ್ಸರು, ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ಅರ್ಥ ಆಗ್ತಿದ್ಯಾ ಎವ್ರಿಬಾಡಿ? ಯಾವಾಗಲೇ ಆದ್ರೂ ಕ್ವೆಶನ್ ಓದಿದ ಮೇಲೆ ರೆಗ್ಯುಲರ್ ಆಗಿ ಆಪ್ಷನ್ಸ್ ಚೆಕ್ ಮಾಡಿ. ಓಕೆ, ಸಮ್ಟೈಮ್ ನಿಮಗೆ ಸ್ಟಾರ್ಟಿಂಗಲ್ಲೇ ಆನ್ಸರ್ ಸಿಕ್ಬಿಡ್ಬೋದು, ಆಪ್ಷನ್ಸೇ ನಿಮ್ಗೆ ಹೆಲ್ಪ್ ಮಾಡಿಬಿಡುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಸ್ಟೆಪ್ಸ್ ಆದಮೇಲೂ ಕೂಡ ಆನ್ಸರ್ ಹೆಲ್ಪ್ ಮಾಡ್ಬೋದು. ಇಲ್ಲ ಲಾಸ್ಟು ಎಲ್ಲ ಆನ್ಸರ್ ಮಾಡಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದ ಮೇಲೆ ನೋಡ್ತೀನಿ ಅಂತ ಅಂದರೆ ಟೈಮ್ ವೇಸ್ಟ್. ಐ ಹೋಪ್ ನೀವು ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀರಾ ಅಂತ. ಓಕೆ, ಲೆಟ್ಸ್ ಸಾಲ್ವ್ ದಿಸ್ ಕ್ವೆಶನ್ ನಾವು. ಈ ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ ವಿ ನೀಡ್ ಟು ಫೈಂಡ್ ಎಕ್ಸ್ ವೇರಿಯಬಲ್.
ಆಫ್ಟರ್ ಫೈಂಡಿಂಗ್ ದ ಎಕ್ಸ್ ವೇರಿಯಬಲ್ ಅದನ್ನು ನಾವು 9 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಓಕೆ, ಅವ್ರೇನು ಹೇಳ್ತಾ ಇದ್ದಾರೆ ನೋಡಿ, ದ ಪ್ರೆಸೆಂಟ್ ರೇಷಿಯೋ ಆಫ್ ದ ಏಜಸ್ ಆಫ್ ಎ ಆ್ಯಂಡ್ ಬಿ ಇಸ್ 4:5. ಅದನ್ನು ನಾವು 4x ಆ್ಯಂಡ್ 5x ಅಂತ ತೊಗೊಂಡಿದ್ದೀವಿ. 18 years ago ನೋಡಿ, ಪ್ರೆಸೆಂಟ್ಲಿ ಇಫ್ ದ ಏಜ್ ಇಸ್ 4x ಆ್ಯಂಡ್ 5x, ಎದು 4x ಇದೆ, ಬಿದು 5x ಇದೆ. ಓಕೆ, 18 years ago ಅಂತ ಹೇಳಿದ್ರೆ 4x minus 18, 5x minus 18. Am I clear? ಇದು 18 years ago ಮೀನಿಂಗು. 18 years hence ಅಂತ ಹೇಳಿದ್ರೆ 4x plus 18, 5x plus 18. ಅರ್ಥ ಆಗ್ತಿದ್ಯಾ? ಓಕೆ, ನಾವು 18 years ago ದ ರೇಷಿಯೋ ವಾಸ್ 11:16. ಅಂದರೆ ಈ ಥರ 4x minus 18 divided by 5x minus 18. ಈ ರೇಷಿಯೋ ಅವರು 11:16 ಅಂತ ಹೇಳ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ ತೊಗೋಬೇಕು. ಓಕೆ, ವಿ ಕ್ಯಾನ್ ಟೇಕ್ ಲೈಕ್ ದಿಸ್. 16 into 4x minus 18 is equal to 11 into 5x minus 18. This is 64x minus 16 into 18. Okay, 16 into 18 is 288. 288 is equal to 55x minus 198. ಓಕೆ, ವೇರಿಯಬಲ್ ಇರೋಂಥ ವ್ಯಾಲ್ಯೂಸ್ನ ಒಂದು ಕಡೆ ತೊಗೊಳ್ಳೋಣ. 64 ಮೈನಸ್ 55, 9x is equal to minus 198 plus 288, we get 90. X value is 10. ನೋಡಿ, ಎಕ್ಸ್ ವ್ಯಾಲ್ಯೂ 10 ಸಿಕ್ಕಿದ ಮೇಲೆ ಏನು ಮಾಡಬೇಕು? ಫೈನಲ್ ಆನ್ಸರ್ ಬೇಕು ಅಂತ ಅಂದರೆ 9x is the final answer. 9 into 10, 90 years. This is the answer. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಏನಿಲ್ಲ, ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ದೀನಿ ಅಷ್ಟೇ. ದಟ್ಸ್ ಇಟ್. ಯು ಈಸ್ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವೆಶನ್. ಇನ್ ಅನ್ ಎಲೆಕ್ಷನ್, ಅಶೋಕ್, Mahesh and Pramod got all together 150 votes. Ashok and Pramod together got 94 votes. Mahesh and Pramod together got 76 votes. How many votes did Pramod get? ಒಂದು ಚುನಾವಣೆಯಲ್ಲಿ ಅಶೋಕ್, ಮಹೇಶ್ ಮತ್ತು ಪ್ರಮೋದ್ ಮೂವರು ಒಟ್ಟಾಗಿ 150 ಮತಗಳನ್ನು ಗಳಿಸಿರುತ್ತಾರೆ. ಅಶೋಕ್ ಮತ್ತು ಪ್ರಮೋದ್ ಒಟ್ಟಿಗೆ 94 ಮತಗಳನ್ನು ಹಾಗೂ ಮಹೇಶ್ ಮತ್ತು ಪ್ರಮೋದ್ ಒಟ್ಟಿಗೆ 76 ಮತಗಳನ್ನು ಗಳಿಸಿದ್ದಾರೆ. ಪ್ರಮೋದ್ ಗಳಿಸಿದ ಮತಗಳೆಷ್ಟು? ಈಸಿ ಇರುವಂಥ ಕ್ವೆಶನ್ನು ನೋಡಿ. ಅಶೋಕ್, ಮಹೇಶ್ ಮತ್ತು ಪ್ರಮೋದ್ 3 ಜನಕ್ಕೂ ಸೇರಿಸ್ಕೊಂಡು 150 ವೋಟ್ಸ್ ಬಂದಿದೆ. ಆಯಿತಾ? ದೆನ್ ಅಶೋಕ್ ಮತ್ತು ಪ್ರಮೋದ್ ಇಬ್ಬರಿಗೆ ಸೇರಿಸಿದ್ರೆ 94 ವೋಟ್ಸ್ ಇದೆ. ಮಹೇಶ್ ಮತ್ತು ಪ್ರಮೋದ್ ಟೋಟಲ್ ತೊಗೊಂಡ್ರೆ 76 ವೋಟ್ಸ್ ಇದೆ. ಓಕೆ, ಇದೆರಡನ್ನ ಆ್ಯಡ್ ಮಾಡೋಣ. ಏನು ಸಿಗುತ್ತೆ ನೋಡಿ. ಅಶೋಕ್, ಪ್ರಮೋದ್, ಮಹೇಶ್, ಪ್ರಮೋದ್, ಆಯಿತಾ, ಇಸ್ ಈಕ್ವಲ್ ಟು 94 ಪ್ಲಸ್ 76 ಅಂತ ಅಂದರೆ 170. ಅರ್ಥ ಆಗ್ತಿದೆಯಾ? ನನಗೀಗ ಪ್ರಮೋದ್ ವ್ಯಾಲ್ಯೂ ಮಾತ್ರ ಬೇಕಾಗಿರೋದು. ಏನು ಮಾಡೋಣ ಇದಕ್ಕೆ? ವೆರಿ ಸಿಂಪಲ್. ಈ ಜಾಗಕ್ಕೆ 150ನ ಕೂರಿಸೋಣ ಅಷ್ಟೇ. 150 ಪ್ಲಸ್ ಪಿ ಇಸ್ ಈಕ್ವಲ್ ಟು 170. ಪ್ರಮೋದ್ದು ಎಷ್ಟಾಗುತ್ತೆ? 170 ಮೈನಸ್ 150, 20. ದಿಸ್ ಇಸ್ ದ ಆನ್ಸರ್. Am I clear? Simple question. Option B is the answer for this question. Maybe ಮತ್ತೊಂದು simplification question ಇದೆ ನೋಡಿ. If a light flashes every 6 seconds, how many times will it flash in 3/4 of an hour? ಪ್ರತಿ 6 ಸೆಕೆಂಡಿಗೆ ಬೆಳಕು ಹೊಳೆಯುವುದಾದರೆ 3/4 ಗಂಟೆಗಳಲ್ಲಿ ಎಷ್ಟು ಬಾರಿ ಹೊಳೆಯುವುದು? ಈ ಕ್ವೆಶನ್ ಅನ್ನ ನಿಮ್ಮ ಫೇವ್ರೇಟ್ ಮೆಥಡ್ ಇದೆಯಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಅದನ್ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ಲೆಟ್ಸ್ ಯೂಸ್ ಯುವರ್ ಫೇವ್ರೇಟ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್. ಎವ್ರಿ 6 ಸೆಕೆಂಡ್ಸ್ಗೂ ಒಂದ್ಸಲ ಅದು ಫ್ಲ್ಯಾಶ್ ಆಗುತ್ತೆ. ಆಯಿತಾ? ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಈ ಸೈಡ್ದು ಯೂನಿಟ್ ಸೇಮ್ ಇರಬೇಕು ಆ್ಯಂಡ್ ಈ ಸೈಡ್ದು ಯೂನಿಟ್ ಸೇಮ್ ಇರಬೇಕು. ಇಲ್ಲಿ ಸೆಕೆಂಡ್ಸಲ್ಲಿ ಇದೆ ಅಲ್ವಾ, ಇಲ್ಲಿ ಕೂಡ ಸೆಕೆಂಡ್ಸಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ಹೌ ಮೆನಿ ಟೈಮ್ಸ್ ವಿಲ್ ಇಟ್ ಫ್ಲ್ಯಾಶ್ ಇನ್ 3/4 ಆಫ್ ಎನ್ ಅವರ್ ಅಂತ ಅಂದರೆ 3/4 ಆಫ್ ಎನ್ ಅವರ್ ಅಂತ ಅಂದರೆ ಮುಕ್ಕಾಲು ಭಾಗ ಅಂತ ಅರ್ಥ. ಅಂದರೆ 45 ಮಿನಿಟ್ಸ್. ಅರ್ಥ ಆಯ್ತಾ? 45 ಮಿನಿಟ್ಸನ್ನು ಸೆಕೆಂಡಿಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ? 45 ಇಂಟು 60 ಸೆಕೆಂಡ್ಸ್. ಈ ವ್ಯಾಲ್ಯೂ ಇಲ್ಲಿಗೆ ಬರಬೇಕು ನೋಡಿ. 45 ಇಂಟು 60, 45 ಇಂಟು 60 ಸೆಕೆಂಡ್ಸಲ್ಲಿ ಎಷ್ಟು ಸಲ ಲೈಟು ಫ್ಲ್ಯಾಶ್ ಆಗುತ್ತೆ? ಇಷ್ಟೇ. ಈಗ ನಿಮ್ಮ ಮೆಥಡನ್ನು ಯೂಸ್ ಮಾಡ್ಬೋದು, ಬಿಕಾಸ್ ಈ ವ್ಯಾಲ್ಯೂ ಸೆಕೆಂಡ್ಸಲ್ಲಿದೆ, ಈ ವ್ಯಾಲ್ಯೂ ಕೂಡ ಸೆಕೆಂಡ್ಸಲ್ಲಿದೆ. ಅರ್ಥ ಆಯ್ತಾ? ಹೆಂಗೆ ತಗೋತೀರಾ? ಎಕ್ಸ್ ಇಸ್ ಈಕ್ವಲ್ ಟು 45 ಇಂಟು 60 ಡಿವೈಡೆಡ್ ಬೈ 6 ಅಲ್ವಾ? 6 1s 6 10s ಅಂದರೆ 450 ಟೈಮ್ಸು ಅದು ಫ್ಲ್ಯಾಶ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್.
Newbies, next question is from mensuration topic. What is the area of a square whose perimeter is 64? ಒಂದು ಚೌಕದ ಸುತ್ತಳತೆ ಅಂದರೆ ಪೆರಿಮೀಟರ್. ಓಕೆ, 64 ಮೀಟರ್ಸ್ಗಳಾಗಿದ್ದರೆ ಅದರ ವಿಸ್ತೀರ್ಣವೆಷ್ಟು? ವಿಸ್ತೀರ್ಣ ಅಂತ ಅಂದರೆ ಏರಿಯಾ. ಸಿ, ಇಲ್ಲಿ ನಮಗೆ ಏರಿಯಾ ಕ್ವೆಶನ್ ಇದೆ ಆ್ಯಂಡ್ ಪೆರಿಮೀಟರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಫಾರ್ಮುಲಾ ಇಸ್ 4 ಇಂಟು ಸೈಡ್. ಪೆರಿಮೀಟರ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿರೋದ್ರಿಂದ 64 ಇಸ್ ಈಕ್ವಲ್ ಟು 4 ಇಂಟು ಸೈಡ್. ದೆನ್ ಸೈಡ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಸೈಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 64 ಡಿವೈಡೆಡ್ ಬೈ 4, 16 ಮೀಟರ್ಸ್. ಮೈ ಕ್ಲಿಯರ್? ಆ ಸ್ಕ್ವೇರ್ದು ಪ್ರತಿಯೊಂದು ಸೈಡ್ಸೂ 16 ಮೀಟರ್ಸ್ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಓಕೆ, ನೌ ದ ಕ್ವೆಶನ್ ಇಸ್, ವಾಟ್ ಇಸ್ ದ ಏರಿಯಾ ಆಫ್ ದ ಸ್ಕ್ವೇರ್? ಏರಿಯಾ ಇಸ್ ಈಕ್ವಲ್ ಟು ಸೈಡ್ ಸ್ಕ್ವೇರ್, ದಟ್ ಮೀನ್ಸ್ 16 ಸ್ಕ್ವೇರ್. ವ್ಯಾಲ್ಯೂ ಇಸ್ 256 ಸ್ಕ್ವೇರ್ ಮೀಟರ್ಸ್. ಸಿಂಪಲ್. ಇದೆರಡು ಫಾರ್ಮುಲಾ ಸಾಕು ಆನ್ಸರ್ ಮಾಡಲಿಕ್ಕೆ. ದಟ್ಸ್ ಇಟ್. ಸಿ, ಮೆನ್ಸುರೇಷನ್ ಟಾಪಿಕ್ ಅಂತ ಅಂದರೆ ಫಾರ್ಮುಲಾಸ್. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾಸ್ ನೆನಪಿದ್ರೆ ಆರಾಮ್ಸೆ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಲೆಟ್ಸ್ ಕಂಟಿನ್ಯೂ. ನೀವು ಈ ಲಾಸ್ಟ್ ಕ್ವೆಶನ್ ಆಫ್ ದ ವಿಡಿಯೋ ನೋಡಿ, ಡೈರೆಕ್ಷನ್ ಅಂತ ಬಂದಾಗ ಈ ಥರ ತಗೋಬೇಕು, ನಾರ್ತ್, ಸೌತ್, ವೆಸ್ಟ್, ಈಸ್ಟ್. ಓಕೆ, ದೆನ್ ಇದಿದೆ ಅಲ್ವಾ, ದಿಸ್ ಡೈರೆಕ್ಷನ್ ಇಸ್ ನಾರ್ತ್ ವೆಸ್ಟ್ ಆ್ಯಂಡ್ ದಿಸ್ ಡೈರೆಕ್ಷನ್ ಇಸ್ ನಾರ್ತ್ ಈಸ್ಟ್. ಇದು ಸೌತ್ ಈಸ್ಟ್ ಆಗುತ್ತೆ ಆ್ಯಂಡ್ ಇದು ಸೌತ್ ವೆಸ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನಾಟ್ ಓನ್ಲಿ ಸ್ಟ್ರೈಟ್ ಲೈನ್. ಈ ಸ್ಟ್ರೈಟ್ ಲೈನ್ ಅಂತ ಕನ್ಫ್ಯೂಸ್ ಆಗಬೇಡಿ, ಇದೆಲ್ಲನೂ ಅಷ್ಟೇನೆ. ಇದು ಪೂರ್ತಿ ಪೋರ್ಷನ್ ಸೌತ್ ಈಸ್ಟ್ ಆಗುತ್ತೆ, ಇದು ಪೂರ್ತಿ ಪೋರ್ಷನ್ ನಾರ್ತ್ ಈಸ್ಟ್ ಆಗುತ್ತೆ, ಆ್ಯಂಡ್ ಇದು ನಾರ್ತ್ ವೆಸ್ಟ್ ಆ್ಯಂಡ್ ಇದು ಸೌತ್ ವೆಸ್ಟ್. ಮೈ ಕ್ಲಿಯರ್? ನೌ ಲೆಟ್ಸ್ ರೀಡ್ ದ ಕ್ವೆಶನ್. ಎ ಇಸ್ ನಾರ್ತ್ ಆಫ್ ಬಿ ಆ್ಯಂಡ್ ಸಿ ಇಸ್ ವೆಸ್ಟ್ ಆಫ್ ಎ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಸಿ? ಓಕೆ, ಫಸ್ಟು ಎ ಇಸ್ ನಾರ್ತ್ ಆಫ್ ಬಿ ಕೂರ್ಸೋಣ. ಬಿಗೆ ನಾರ್ತಲ್ಲಿ ಎ ಇದೆ, ದಟ್ ಇಸ್ ದ ಮೀನಿಂಗ್. ಎ ಇಸ್ ನಾರ್ತ್ ಆಫ್ ಬಿ. ಅರ್ಥ ಆಯ್ತಾ? ದೆನ್ ಸಿ ಇಸ್ ವೆಸ್ಟ್ ಆಫ್ ಬಿ. ಸಿ ಇಸ್ ವೆಸ್ಟ್ ಆಫ್ ಬಿ. ಬಿದು ವೆಸ್ಟಲ್ಲಿ ಸಿ ಇದೆ. am I clear? Then what is the direction of A with respect to C? with respect to C ಅಂತ ಅಂದರೆ ಈ ಥರ ಡೈರೆಕ್ಷನ್ ಸಿ ಕೊಟ್ಕೊಳ್ಳಿ. ಅರ್ಥ ಆಯ್ತಾ? ವಿತ್ ರೆಸ್ಪೆಕ್ಟ್ ಟು ಸಿ ಎ ಯಾವ ಕಡೆಗಿದೆ ನೋಡಿ, ದಿಸ್ ಇಸ್ ನಾರ್ತ್ ಆ್ಯಂಡ್ ದಿಸ್ ಇಸ್ ಈಸ್ಟ್. ಮಧ್ಯದಲ್ಲಿ ಅಂತ ಅಂದರೆ ನಾರ್ತ್ ಈಸ್ಟ್. ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸಿಂಪಲ್ ಆಗಿದೆ ಅಲ್ವಾ? ಎಸ್. ಸ್ಕೋರಿಂಗ್ ಕ್ವೆಶನ್. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.